ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ. ಹರಿಗಳಂ ತಡೆಯಲ್ಕೆ ಸಾರಸ್ವತಾಖ್ಯ ಪುರವರದೊಳ್ ಅಂತಕನ ವೃತ್ತಾಂತಮಂ ಕೇಳ್ದು ಸಂಗರದೊಳ್ ಅಚ್ಯುತನ ಮತದಿಂ ವೀರವನ್ಮನಂ ಜಯಿಸಿದಂ ಕಲಿಪಾರ್ಥನೂ ಶ್ರೀಕೃಷ್ಣ ಪರಮಾತ್ಮ ಮಯೂರಧ್ವಜನ ಭಕ್ತಿಗೆ ಮೆಚ್ಚಿ ಅವನಿಗೆ ತನ್ನ ಸ್ವರೂಪವನ್ನು ತೋರಿಸಿ ಆ ಊರಿನಲ್ಲಿ 3 ದಿವಸಗಳಿದ್ದು ಅನಂತರ 2 ಅಶ್ವಮೇಧಯಾಗದ ಕುದುರೆಗಳನ್ನು ಹೊಡೆದುಕೊಂಡು ಮುಂದಕ್ಕೆ ಹೋಗ್ತಾನೆ. ಮುಂದೆ ಸಾರಸ್ವತಪುರಕ್ಕೆ ಆ ಕುದುರೆಗಳು ಹೋಗುತ್ತೆ. ಸಾರಸ್ವತಪುರದಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಆ ಪುರವನ್ನು ಆಳ್ತಾ ಇರ್ತಾನೆ. ಅಲ್ಲಿ 2 ಕುದುರೆಗಳನ್ನು ಅವನು ಕಟ್ಟಿದಾಗ ಶ್ರೀಕೃಷ್ಣನ ಅಭಿಪ್ರಾಯದಂತೆ ಅರ್ಜುನ ವೀರವರ್ಮನನ್ನು ಜಯಿಸ್ತಾನೆ ಅನ್ನುವಂತಹದ್ದು ಇವತ್ತಿನ ಕಥಾಭಾಗ. ಸೋಮಕುಲ ತಿಲಕ ಜನಮೇ ಜಯ ನರೇಂದ್ರ ಕೇಳ್ ಆ ಮಯೂರಧ್ವಜಂ ತನ್ನ ನಗರದೊಳ್ ಅತಿ ಪ್ರೇಮದಿಂ 3 ದಿನಂ ಅರ್ಜುನ ಮುರಾರಿಗಳಂ ಇರಿಸಿಕೊಂಡಿದ್ದು ಬಳಿಕ ಭೀಮಾನುಜನ ಕೂಡೆ ಪೊರಮಟ್ಟನು ಅನುಸಾಲ್ವ ಕಾಮ ಕರ್ಣಜ ಬಭ್ರುವಾಗನ ಸುವೇಗ ನಿಸೀಮ ನೀಲಧ್ವಜ ಮರಾಳಧ್ವಜಾದಿಗಳ್ ಪಡೆವೆರಜಿ ನಡೆದರೊಡನೆ ಜೈಮಿನಿ ಮಹರ್ಷಿಗಳು ಕತೆ ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ, ಮುಂದಿನ ಕಥೆಯನ್ನು ಕೇಳು. ಮಯೂರಧ್ವಜನ ನಗರದಲ್ಲಿ ಕೃಷ್ಣಾರ್ಜುನರು ಪ್ರೀತಿಯಿಂದ 3 ದಿನ ಇದ್ದರು. ಅವರೆಲ್ಲರನ್ನೂ ಕೂಡ ಮಯೂರಧ್ವಜ ಸತ್ಕಾರ ಮಾಡಿದ್ದಾನೆ. ಅನಂತರ ಅರ್ಜುನನ ಜೊತೆ ಮುಂದಕ್ಕೆ ಹೊರಟಿದ್ದಾನೆ. ಅವರ ಜೊತೆ ಅನುಸಾಲ್ವ, ಪ್ರದ್ಯುಮ್ನ, ವೃಷಗೇತು, ಬಬ್ರುವಾಹನ ಮೊದಲಾದಂತಹ ಎಲ್ಲ ವೀರರು ಕೂಡ ಹೊರಟಿದ್ದಾರೆ. ಅವರು ಸೇನಾ ಸಮೇತರಾಗಿ ಮುಂದಿನ ಸಾರಸ್ವತಪುರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ತುಂಬಿತು ಮಹೀಮಂಡಲವನ ತುಲಸೇನೆ ನಡೆಗೊಂಬುದಿನ್ನೆಲ್ಲಿಗೆ ಮಹಾದೇವ ಕೌತುಕಮಿದೆಂಬ ತೆರನಾಗಿ ಮುಂದಕ್ಕೆ ತಳೆವ ಕುದುರೆಗಳ ಕೂಡೆ ಸೌರಾಷ್ಟ್ರಕ್ಕಾಗಿ ಬೆಂಬಿಡದೆ ಬಂದುದು ಅರ್ಜುನನ ಬಲಂ ಅಲ್ಲಿ ಸುಖದಿಂದ ಆಳ್ವ ಭೂವರಂ ವೀರವರ್ಮಂ ಜನಾಡಂಬರದೊಳಿರ್ದಪಂ ಸಾರಸ್ವತಾಖ್ಯ ನಗರದೊಳ್ ಅತಿ ವಿಲಾಸದಿಂದೇ. ಕೃಷ್ಣಾರ್ಜುನರ ಸೈನ್ಯ ಅತ್ಯಂತ ವಿಸ್ತಾರವಾಗಿತ್ತು. ಎಷ್ಟು ವಿಸ್ತಾರವಾಗಿತ್ತು ಅಂತಂದರೆ ಇಡೀ ಭೂಮಂಡಲವನ್ನೇ ಆವರಿಸಿತ್ತು. ಇನ್ನು ಮುಂದೆ ಹೋಗೋದಕ್ಕೆ ಜಾಗವೇ ಇಲ್ವೋ ಎಂಬಂತೆ ಇತ್ತು. ಅಷ್ಟು ದೊಡ್ಡದಾದಂತಹ ಸೈನ್ಯ. ಮತ್ತೆ ಮುಂದೆ 2 ಕುದುರೆಗಳು ಕೂಡ ಹೋಗ್ತಾ ಇದೆ. ಸೈನ್ಯ ಅದನ್ನು ಹಿಂಬಾಲಿಸ್ತಾ ಇದೆ. ಮುಂದೆ ಆ 2 ಕುದುರೆಗಳು ಕೂಡ ಸೌರಾಷ್ಟ್ರ ದೇಶಕ್ಕೆ ಹೋಯಿತು. ಆ ದೇಶದ ರಾಜಧಾನಿ ಸಾರಸ್ವತ ಅಂತ. ಅಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಅತಿ ವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಹೀಗೆ ಅರ್ಜುನನ ಸೈನ್ಯ ದೇಶಕ್ಕೆ ಹೋಗ್ತಾ ಇದೆ. ಆ ಕುದುರೆಗಳನ್ನೆಲ್ಲ ಹಿಂಬಾಲಿಸ್ತಾ ಇದೆ.
ನೆರೆ ನಾಲ್ಕು ಚರಣದಿಂ ಧರ್ಮ ಮಡಿಯಿಡುತಿಹದು ಮರೆದು ಕನಸಿನೊಳಾದೊಡಂ ಪಾತಕದ ಕೃತ್ಯಕ್ಕೆ ಎರಗುವವರಿಲ್ಲ ಪುರುಷ ಸ್ತ್ರೀ ಕದಂಬದೊಳ್ ವ್ಯಾಧಿಗಳ ಪೀಡೆಗಳನ್ನು ಅರಿಯರಾರುಂ ದುಃಖ ಶೋಕ ಸಂತಾಪದಿಂ ಮರುಗುವವರಂ ಕಾಣೆನಾ ನೃಪನ ರಾಷ್ಟ್ರದೊಳ್ ಸೆರೆಯಾಗಿ ವೈವಸ್ವತಂ ಮನೆಯಳಿಯತನದೊಳಿರುತಿಹಂ ಭೂವರಂಗೇ. ಸಾಮಾನ್ಯವಾಗಿ ನಾವು ಹೇಳ್ತೇವೆ 4 ಯುಗಗಳು. ಆ 4 ಯುಗಗಳಲ್ಲಿ ಧರ್ಮ ಹೇಗೆ ತನ್ನ ಪಾದವನ್ನು ಊರುತ್ತೆ, ತಳ ಊರುತ್ತೆ ಅಂತ. ಕೃತಯುಗದಲ್ಲಿ ಧರ್ಮ ತನ್ನ 4 ಪಾದಗಳಿಂದ ಇರತ್ತಂತೆ. ತ್ರೇತಾಯುಗಕ್ಕೆ ಬಂದರೆ ಧರ್ಮ 3 ಪಾದ, 1 ಪಾದ ಅಧರ್ಮ. ದ್ವಾಪರ ಯುಗಕ್ಕೆ ಬಂದರೆ ಧರ್ಮ 2 ಪಾದ, ಅಧರ್ಮ 2 ಪಾದ. ಕಲಿಯುಗಕ್ಕೆ ಬಂದರೆ ಧರ್ಮ 1 ಪಾದ, ಅಧರ್ಮ 3 ಪಾದ ಅಂತ. ಆದರೆ ಈ ನಗರ ಇದೆಯಲ್ಲ, ವೀರವರ್ಮನ ನಗರ, ಎಂತಹ ವೈಭವದಿಂದ ಕೂಡಿರುವಂತಹ ನಗರ ಅಂತ ಹೇಳಿದರೆ, ಧರ್ಮ ದ್ವಾಪರ ಯುಗ ಆದರೂ ಕೂಡ 4 ಕಾಲುಗಳಿಂದ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅತ್ಯಂತ ಧರ್ಮದಿಂದ ಕೂಡಿರುವಂತಹ ರಾಜ್ಯ ಅದಾಗಿತ್ತು. ಅಲ್ಲಿ ಜನ ಹೇಗೆ ಅಂದರೆ ಕನಸಿನಲ್ಲಿಯೂ ಕೂಡ ಮರೆತು ಪಾಪ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ, ಕನಸಿನಲ್ಲಿಯೂ ಕೂಡ ಪಾಪ ಚಿಂತನೆಯನ್ನು ಮಾಡ್ತಾ ಇರಲಿಲ್ಲ. ಪುರುಷರಾಗಲಿ ಸ್ತ್ರೀರಾಗಲಿ ಯಾರು ರೋಗದಿಂದ ನರಳ್ತಾ ಇರಲಿಲ್ಲ, ಯಾರಿಗೂ ಕೂಡ ಅಕಾಲ ಮೃತ್ಯು ಸಂಭವಿಸ್ತಾ ಇರಲಿಲ್ಲ, ಯಾರು ಕೂಡ ಸಂತಾಪದಿಂದ ಮರಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಾಕ್ಷಾತ್ ಯಮನೇ ಅವನ ಮನೆಯ ಅಳಿಯ ಆಗಿದ್ದ. ಹಾಗಾಗಿ ನಗರದಲ್ಲಿ ಯಾರಿಗೂ ಕೂಡ ಅಪಮೃತ್ಯು ಬರ್ತಾ ಇರಲಿಲ್ಲ. ಆ ವೀರವರ್ಮನ್ ಈ ಪಾಂಡವನ ಕುದುರೆಗಳು ಕಾವ ಪಡೆ ಸಹಿತ ನಿಜ ರಾಷ್ಟ್ರ ಕೈ ತಂದುವೆಂಬ ಈ ವಾರ್ತೆಯಂ ಕೇಳ್ದು ನಗುತೆ ಕತಿಗೊಂಡು ಕೃಷ್ಣಾರ್ಜುನರ ಸಾಗಸವನು ನಾವರಿದು ಕೊಂಬೆವು. ನೀವು ಅಶ್ವಂಗಳಂ ಕಟ್ಟುವುದು ಎಂದು ಕಳುಪಲು ಆ ನೃಪನ ಪರಿವಾರಂ ಮಹಾವಿಭವದಿಂದೆ ಕರಿತುರಗರಥ ಪಾಯದಳಂ ಒತ್ತರಿಸೆ ಪೊರಮಟ್ಟುದು. ಕೃಷ್ಣಾರ್ಜುನರ ಕುದುರೆ ಆ ಸಾರಸ್ವತ ನಗರಕ್ಕೆ ಪ್ರವೇಶಿಸಿತು. ಧರ್ಮದಿಂದ ಕೂಡಿರುವಂತಹ ನಗರ. ಈ ಕುದುರೆಗಳು ಪ್ರವೇಶ ಮಾಡಿದ್ದಂತಹ ವಿಚಾರವನ್ನ ಕಾವಲು ಪಡೆಯವರು ತನ್ನ ರಾಜನಿಗೆ ತಿಳಿಸ್ತಾ ಇದ್ದಾರೆ. ಈ ಸುದ್ದಿಯನ್ನ ಕೇಳಿ ರಾಜ ನಗ್ತಾ ಇದ್ದಾನಂತೆ ಮತ್ತು ಕೂಡ ಕೋಪಗೊಂಡಿದ್ದಾನೆ. ಕೃಷ್ಣಾರ್ಜುನರ ಸಾಹಸವನ್ನ ನಾವು ನೋಡ್ಕೊಳ್ತೇವೆ, ಏನಾದರೂ ಆಗಲಿ ಆ ಕುದುರೆಗಳನ್ನ ಕಟ್ಟಿರಿ ಅಂತ ತನ್ನ ಸೈನಿಕರಿಗೆ ವೀರವರ್ಮ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಆ ಚತುರಂಗ ಸೈನ್ಯ ಮಹಾವೈಭವದಿಂದ ಆ ಕುದುರೆಗಳನ್ನು ಕಟ್ಟೋದಕ್ಕೆ ಹೊರಟಿವೆ. ಸುಲಭನೆಂದು ಅನುಪಮ ಸುಫಾಲನೆಂದು ಉನ್ನತ ಕುವಲನೆಂದು ನೀಲನೆಂದು ಅಗ್ಗದ ಸರಳನೆಂದು ಬಲವಂತರಿವರೈವರು ಆ ನೃಪನ ಸೂನುಗಳ್ ಪೊರಮಟ್ಟು ಸೇನೆ ಸಹಿತ ಕೆಲವರಿದಡರ್ದು ಕೈ ದುಡುಕಿತು ಸಮಾತ್ರ ಮೆನೆ ಫಲುಗುಣನ ತುರಗಂಗಳಂ ತಂದು ನಿಮಿಷದೊಳ್ ನಿಲ್ಲಿಸಿದರ್ಪಿತನ ಸನ್ನಿಧಿಯೊಳು ಅದನರ್ಜುನನ ಪಡೆ ಕಂಡು ಕವಿದುದೊಡನೆ. ಆ ಮಹಾವೀರನಾದಂತಹ ವೀರವರ್ಮನಿಗೆ ಮಹಾಪರಾಕ್ರಮಿಗಳಾದಂತಹ 5 ಜನ ಮಕ್ಕಳು. ಅವರು ಯಾರು ಅಂತಂದರೆ ಸುಲಭ, ಸುಫಾಲ, ಕುವಲ, ನೀಲ ಮತ್ತು ಸರಳ. ಅವರು ಸೈನ್ಯದ ಜೊತೆ ಹೊರಟಿದ್ದಾರೆ. ಆಚೆ ಈಚೆ ನೋಡಿಕೊಂಡು
ಮೇಲೆ ಬಿದ್ದು ಸ್ವಲ್ಪದರಲ್ಲೇ ಕೈಯಿಂದ ಹಿಡಿದು ಅರ್ಜುನನ ಎರಡೂ ಕುದುರೆಗಳನ್ನು ಕೂಡ ಹಿಡಿದು ತಂದು ಅವರ ತಂದೆಯ ಮುಂದೆ ವೀರವರ್ಮನ ಮುಂದೆ ನಿಲ್ಲಿಸಿದ್ದಾರೆ. ಅನಂತರ ಅವರ ಪರಾಕ್ರಮಕ್ಕೆ ವೀರವರ್ಮ ಮೆಚ್ಚಿದ್ದಾನೆ. ಇದನ್ನು ನೋಡಿದಂತಹ ಅರ್ಜುನನ ಸೈನ್ಯದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಅವರ ಮೇಲೆ ಆಕ್ರಮಣವನ್ನ ಮಾಡಲು ತೊಡಗಿದ್ದಾರೆ. ಮೋಹರದ ಮುಂದೆ ನಡೆ ತರುತ್ತಿದ್ದ ಕಲಿಬಭ್ರುವಾಗನಂ ಕೇಳ್ದು ಕಡುಗೋಪದಿಂದೊದಗಿ ಬಂದು ಆಗವಗೆ ಶಂಖನಾದಂಗೆಯೇ ಬೆದರಿತು ಜಗತ್ರಯಂ ಪರಬಲದೊಳು ಸಾಹಸಿಗಳುಡುಗಿದರ್ ಬಳಿ ಕೆರಡು ಚೂಣಿಗಳ ಕಾಹುರದ ಕಲಿಗಳು ಒಡವೆರಸಿ ಹೊಯ್ದಾಡಿದರ್ ಬಾಗು ನಖ ಮುಷ್ಟಿ ಕೇಶಾಕೇಶಿ ಮಲ್ಲ ಯುದ್ಧದ ಹತಾಗತಿಗಳಿಂದೇ. ಯಾವಾಗ ವೀರವರ್ಮನ ಪುತ್ರರು ಅರ್ಜುನನ ಯಜ್ಞಾಶ್ವವನ್ನ ಹಿಡಿದು ತೆಗೆದುಕೊಂಡು ಹೋದರೋ, ಕಟ್ಟಿದರೋ, ಆಗ ಬಭ್ರುವಾಹನನೇ ಮೊದಲಾದಂತಹ ಮಹಾಪರಾಕ್ರಮಿಗಳು ಇದನ್ನು ಕಂಡು ಸಹಿಸದೆ ಯುದ್ಧಕ್ಕೆ ತೊಡಗಿದ್ದಾರೆ. ಬಭ್ರುವಾಹನ ಕೋಪದಿಂದ ಶಂಖನಾದವನ್ನ ಮಾಡಿದ್ದಾನೆ. ಅವನ ಶಂಖದ ನಾದಕ್ಕೆ 3 ಲೋಕಗಳು ಕೂಡ ಬೆದರ್ತಾ ಇವೆಯಂತೆ. ವಿರೋಧಿ ಸೈನ್ಯದ ವೀರರು ಅಲ್ಲಲ್ಲೇ ಸ್ತಬ್ಧರಾಗ್ಬಿಟ್ಟಿದ್ದಾರೆ. ಬಭ್ರುವಾಹನ ಸೈನ್ಯದ ಎಲ್ಲರಿಗೂ ಕೂಡ ಅತ್ಯಂತ ಉತ್ತೇಜನ, ಉತ್ಸಾಹ ಉಂಟಾಗಿದೆಯಂತೆ. ಪರಸ್ಪರ ಯುದ್ಧ ಪ್ರಾರಂಭವಾಗಿದೆ. ಆ ಮಹಾವೀರರು ಒಬ್ಬರನ್ನೊಬ್ಬರು ಮುಷ್ಟಾಮುಷ್ಟಿ ಕೇಶಾಕೇಶಿ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಮಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಉಗುರು ಬಾಹುಗಳಿಂದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆ ದೊಡ್ಡದಾದಂತಹ ಯುದ್ಧ ಅವರಿಬ್ಬರ ನಡುವೆ ಪ್ರಾರಂಭ ಆಯಿತು. ಬಳಿ ಕೆರಡು ಕಡೆಯ ಭಟರ ಉಬ್ಬರದೊಳೆಳೆಸಿ ಹೊಯ್ದಾಡುತ್ತಿರಲಾಚೆಯಿಂದೀಚೆಯಿಂ ತಳತಂತ್ರ ಮೊಡನೊಡನೆ ಮಗ್ಗಿದುದು ಬಗಳ ಕೋಲಾಗಲದೊಳು ಕಟಿಲೆಂಬರವದಿಂದ ಜವದಿಂದೆ ಕಳಿವರಿದು ಘೋರ ಪ್ರಹಾರದಿಂ ವೀರದಿಂ ಬಳಸಿ ಬಿದ್ದುದು ಮಂದಿ ಹೆಣಮಯದ ರಣಮಯದರೌ ಕುಳದ ರಚನೆ ಮೆರೆಯೇ. ಎರಡೂ ಕಡೆಯ ಯೋಧರು ಕೂಡ ಗರ್ಜಿಸುತ್ತಾ ಮೇಲೆ ಬಿದ್ದು ಪರಸ್ಪರ ಹೊಡೆದಾಡ್ತಾ ಬಡದಾಡ್ತಾ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಸೈನ್ಯದ ಸೈನಿಕರು ಕೂಡ ಹತರಾಗ್ತಾ ಇದ್ದಾರೆ. ಎರಡೂ ಕಡೆ ಬಹಳ ಕೋಲಾಹಲ ಉಂಟಾಗ್ತಾ ಇದೆ. ಆ ಖಡ್ಗದ ಶಬ್ದಗಳು, ಬಾಣದ ಝೇಂಕಾರಗಳು, ಶಂಖನಾದಗಳು, ಎಲ್ಲ ಶಬ್ದಗಳು ಕೂಡ ಉಂಟಾಗಿ ಭಯಂಕರವಾಗಿ ತೋರ್ತಾ ಇದೆ. ಆ ಯುದ್ಧ ಭೂಮಿ ಹೆಣದ ರಾಶಿಯೇ ಆ ಯುದ್ಧ ಭೂಮಿಯಲ್ಲಿ ಬಿದ್ದಿದೆ. ಕಲಿಬಭ್ರುವಾಗನನ ಕೋಲ್ಗಳಿಂ ನಿಜ ಸೇನೆ ಖಿಲಮಾಗುತ್ತಿರೆ ಕೇಳ್ದು ವೀರವರ್ಮಂ ತಾನೇ ಬಲಸಹಿತ ಪೊರಮಟ್ಟು ತನಗಳಿಯನಾಗಿರ್ದ ಕಾಲಂಗೆ ತೋರಿಸಲ್ಕೆ ಕೊಲ ತೊಡಗಿದಂ ಬಳಿಕ ಧರ್ಮರಾಜಂ ಮುಳಿದು ಫಲುಗುಣನ ತಳತಂತ್ರಮಂ ತನ್ನ ಮಾವಂಗೆ ಗೆಲವಾಗಬೇಕೆಂದು ಜೀವಿಗಳ ವಧೆಗೆ ಜವನಳುಕುವನೆ ಜಗದೊಳೆನಲು. ಹೀಗೆ ವೀರ ಬಭ್ರುವಾಹನನ ಬಾಣಗಳಿಂದ ವೀರವರ್ಮನ ಸೈನ್ಯ ನಾಶವಾಗ್ತಾ ಇದೆ. ವೀರವರ್ಮ ತಾನೇ ಸ್ವತಃ ಸೈನ್ಯದ ಜೊತೆ ರಕ್ಷಣೆಗೋಸ್ಕರ ಯುದ್ಧ ಮಾಡೋದಕ್ಕೋಸ್ಕರ ಹೊರಟ. ಅದರ ಜೊತೆಗೆ ತನ್ನ ಅಳಿಯನಾದಂತಹ ಯಮರಾಯನಿಗೆ ತೋರಿಸ್ತಾ ಇದ್ದಾನೆ. ಯಮನೂ ಕೂಡ ವೀರವರ್ಮನ ಅಳಿಯ ಕೋಪದಿಂದ ತನ್ನ ಮಾವನನ್ನ ವೀರವರ್ಮನನ್ನ ಗೆಲ್ಲಿಸಬೇಕು ಅಂತ ಅರ್ಜುನನ ಸೈನ್ಯವನ್ನ ಕೊಲ್ಲಲು ಆರಂಭಿಸಿದ್ದಾನಂತೆ. ಜೀವಿಗಳ ವಧೆಗೆ ಜವನ ಅಳುಕುವನೇ ಜಗದೊಳು ಎನ್ನಲು ಈ ರೀತಿಯಾಗಿ ಅವನು ಅಳುಕ್ತಾನೆಯೇ ಯಮ, ಜೀವಿಗಳ ವಧೆಗೆ. ಈ ಪ್ರಕಾರವಾಗಿ ಯಮನೂ ಕೂಡ ವೀರವರ್ಮನ ಜೊತೆ ತನ್ನ ಮಾವನ ಜೊತೆ ಯುದ್ಧದಲ್ಲಿ ಸೇರಿಕೊಂಡು ಬಭ್ರುವಾಹನನ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾರೆ. ಎಂದಿರ್ದೊಡಂ ಪ್ರಾಣಿಗಳನ್ನೆಲ್ಲರೂ ಕೊಲ್ವದಂದುಗಂ ತನಗೆ ಬಿಡದೆಂದು ಮುಳಿದಂತ ಕಂಬಂದು ಪೊಕ್ಕನೋ ಕಿರೀಟಿಯ ದಳವನು ಎನೆ
ಹತಾಗತಿಗಳಂ ಮಾಡುತ್ತಿರಲು ನಿಂದು ಕಾದುವರಿಲ್ಲದಂ ಕಂಡು ಪಾರ್ಥ ಮುಕುಂದನಂ ಬೆಸಗೊಂಡನು. ಎಲೆದೇವ ಸೈನ್ಯಮಂ ಮುಂದುಗೆಡಿಸುವ ಪರಾಕ್ರಮದ ಕಟ್ಟಾಸುರದ ವೀರನಿವನಾವನೆಂದು. ಆ ಯಮ, ನಾನು ಎಲ್ಲ ಪ್ರಾಣಿಗಳನ್ನು ಕೂಡ ಕೊಲ್ಲಲೇಬೇಕು ಯಾವತ್ತಾದರೂ ಕೂಡ, ಅದು ಇವತ್ತೇ ಆಗಲಿ, ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ ಹೇಳಿ ಅರ್ಜುನನ ಸೈನ್ಯವನ್ನ ಹೊಕ್ಕನೋ ಎಂಬಂತೆ ಇಡೀ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾನೆ. ಆಗ ಅರ್ಜುನ ಇದನ್ನು ನೋಡಿಬಿಟ್ಟು ಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ದೇವ, ನಮ್ಮ ಸೈನ್ಯವನ್ನ ಹೀಗೆ ಸಂಹಾರ ಮಾಡ್ತಾ ಇರುವಂತಹ ಈ ಉಗ್ರನಾದಂತಹ ಮಹಾವೀರ ಯಾರು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ತಾತ ಕೇಳೈ. ತಾತ ಕೇಳೈ ಪಾರ್ಥ, ನಿನಗೆ ಹಿರಿಯಯ್ಯನಗನೀತಂ ಕಣ. ಧರ್ಮರಾಜಂ ಈ ನೃಪನ ಜಾಮಾತನಾಗಿರ್ದಪಂ ಮಾವಂಗೆ ಹಿತವಾಗಿ ನಮ್ಮ ಚಾತುರ್ಬಲವನು ಘಾತಿಸುವನೆಂದು ಹರಿ ನುಡಿದೊಡೆ. ಧನಂಜಯನು ಇದೇತಕೆ ಮಹೀಪತಿಗೆ ತಾನಳಿಯನಾದನು. ಈ ಭೂತಳದೊಳು ಇದನರಿಪಬೇಕೆಂದು ಬೇಡಿಕೊಳ್ಳಲು ಅಸುರಗರ ನಿಂತೆಂದನು. ಪಾರ್ಥ ಕೇಳು, ಈತ ನಿನಗೆ ದೊಡ್ಡಪ್ಪನಾಗಬೇಕು. ಈತ ಧರ್ಮರಾಜ ಕಣ, ವೀರವರ್ಮನಿಗೆ ಅಳಿಯನಾಗಿದ್ದಾನೆ. ಅವನ ಮಾವನಿಗೆ ಅನುಕೂಲವಾಗಬೇಕು ಅಂತ ನಮ್ಮ ಚತುರಂಗ ಸೈನ್ಯವನ್ನು ಕೊಲ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ಕೃಷ್ಣ, ಇವನು ವೀರವರ್ಮನ ಅಳಿಯ ಹೇಗಾಗ್ತಾನೆ? ಇವನು ದೇವತೆ, ಭೂಮಿಯಲ್ಲಿ ಮನುಷ್ಯರಿಗೆ ಅಳಿಯ ಆಗೋದು ಅಂತ ಹೇಳಿದ್ರೆ ಆಶ್ಚರ್ಯಕರವಾದದ್ದು. ಇವನ ವೃತ್ತಾಂತವನ್ನು ಹೇಳು ಅಂತ ಕೇಳಿದಾಗ ಕೃಷ್ಣ ಆ ವೃತ್ತಾಂತವನ್ನ, ಆ ಯಮಧರ್ಮರಾಜ ವೀರವರ್ಮನ ಅಳಿಯನಾದ ಕಥೆಯನ್ನ ಹೇಳ್ತಾ ಇದ್ದಾನೆ. ಆಲಿಸಾದೊಡೆ ಪಾರ್ಥ, ವೀರವರ್ಮಕ ಮಹೀಪಾಲಕನ ತನುಜೆ ಮಾಲಿನಿ ಎಂಬ ನಾಮದಿಂದ ಆಲಯದೊಳಿರುತ್ತಿದ್ದೊಡೆ. ಆದುದಾ ಕನ್ನಿಕೆಗೆ ಯೌವನ ಪ್ರಾಪ್ತಿ, ಬಳಿಕ ಪಾಲಕಿಗೆ ಪತಿಯಾಗಬೇಕೆಂದು ನರನಾಥನಾಲೋಚಿಸಿದೊಡೆ. ಆಕೆ ಪಿತನೊಡನೆ ಮಾನವರ ಮೇಲೆ ನಗೆ ಮನವೆರಗದು ಎನ್ನಲು ಮತ್ತೆ ಅವಂ ವರನಾರೆಂದೊಡೆ ಇಂತೆಂದಳೋ. ಅರ್ಜುನ, ಈ ಯಮಧರ್ಮ ವೀರವರ್ಮನಿಗೆ ಅಳಿಯನಾದ ಬಗೆಯನ್ನು ನಾನು ಹೇಳ್ತೇನೆ. ವೀರವರ್ಮನಿಗೆ ಮಾಲಿನಿ ಅಂತ ಒಬ್ಬ ಸುಂದರಳಾದಂತಹ ಮಗಳಿದ್ಲು. ಕಾಲಕ್ರಮದಲ್ಲಿ ಅವಳು ಯೌವನದಲ್ಲಿ ಕಾಲಿಟ್ಟಳು. ಅವಳಿಗೆ ಮದುವೆ ಮಾಡಬೇಕು ಅಂತ ವೀರವರ್ಮ ಯೋಚನೆ ಮಾಡಿ ಮಗಳನ್ನು ಕೇಳ್ತಾನೆ, ಮಾಲಿನಿ ಮಗಳೇ, ನೀನು ಯಾರನ್ನ ಮದುವೆಯಾಗೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ ಯೌವನದಲ್ಲಿ ಕಾಲಿಟ್ಟ ಪ್ರೌಢೆಯಿಂದ ಕೂಡಿರುವಂತಹ ಆ ಮಾಲಿನಿ ಹೇಳ್ತಾಳೆ, ನಾನು ಮನುಷ್ಯರನ್ನ ಮದುವೆ ಆಗೋದಿಲ್ಲ. ತಂದೆಗೆ ಆಶ್ಚರ್ಯವಾಗ್ಬಿಡತ್ತೆ. ಆ ಕೇಳ್ತಾಳೆ, ಹಾಗಾದ್ರೆ ನೀನು ಯಾರನ್ನ ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಮಾಲಿನಿ ಉತ್ತರವನ್ನು ಕೊಡ್ತಾ ಇದ್ದಾಳೆ, ಬೊಪ್ಪ ಕೇಳ್ ಮನುಜರ್ಗೆ ಮರಣಂ ಎಂದಿರ್ದೊಡಂ ತಪ್ಪದು. ಅದರಿಂದೆ ಮಾನವರ ಪಾಣಿಗ್ರಗಣಗೊಪ್ಪೆನಾಂ ಪತಿಯೊಳ್ ಉರಿವುಗವೇಳ್ವುದು ಅಲ್ಲದೊಡೆ ವಿಧವೆಯಾಗಿರವೇಳ್ವುದು. ಅಪ್ಪು ಒಡೆ ನಿಜ ಕಾಂತ ನಿಲ್ಲದೊಡೆ ಮನ್ಮಥಂ ನಿಪ್ಪಸರದಿಂದಿಸುವ ಕುಸುಮಾಸ್ತ್ರಕ್ಕೆ ಅನ್ಯರಂಬಪ್ಪ ನರಕವಂ ಅರಿಯದೆ ಒಡಗೂಡುವೇಳ್ವುದು. ಇದ ಕಂಚುವೆಂ ತಾನೆಂದಳೋ
ಓ ಮಾಲಿನಿ ತಂದೆಗೆ ಹೇಳ್ತಾ ಇದ್ದಾಳೆ, ಅಪ್ಪ, ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ. ಹುಟ್ಟಿದವನು ಯಾವತ್ತಾದರೂ ಕೂಡ ಮರಣವನ್ನು ಹೊಂದಲೇಬೇಕು. ನಾನು ಮನುಷ್ಯನನ್ನು ಮದುವೆ ಆದರೆ ಅವನು ಒಂದಲ್ಲ ಒಂದು ದಿವಸ ಸಾಯ್ತಾನೆ. ಅವನು ಸತ್ತರೆ ನನಗೆ ವಿಧವೆತನ ಬರುತ್ತದೆ. ಅದಕ್ಕೋಸ್ಕರ ನಾನು ಮನುಷ್ಯರನ್ನು ಮದುವೆ ಆಗೋದಿಲ್ಲ. ನಾನು ವಿಧವೆಯಾದರೆ 3 ರೀತಿಯಾದಂತಹ ನನ್ನ ಜೀವನದಲ್ಲಿ ಮಾರ್ಗಗಳಿದೆ. ಒಂದು, ಪತಿಯೊಡನೆ ಸಹಗಮನವನ್ನು ಮಾಡಬೇಕು. 2ನೇದಾಗಿ ಆಜೀವ ಪರ್ಯಂತ ವಿಧವೆಯಾಗಿ ಉಳಿಬೇಕು. 3ನೇದಾಗಿ ಮನ್ಮಥನ ಬಾಣಕ್ಕೆ ಒಳಗಾಗಿ ನಾನು ಅನ್ಯ ಪುರುಷರನ್ನ ಕೂಡಬೇಕು. ಇದರಿಂದ ನನಗೆ ಪಾಪ ಉಂಟಾಗಿ ನರಕ ಪ್ರಾಪ್ತವಾಗುತ್ತದೆ. ಅದಕ್ಕೋಸ್ಕರ ನಾನು ಮನುಷ್ಯರನ್ನ ಮದುವೆಯಾಗೋದಿಲ್ಲ ಅಂತ ತನ್ನ ವಾದವನ್ನ ತನ್ನ ತಂದೆಯ ಮುಂದೆ ಮಾಲಿನಿ ಮಂಡಿಸ್ತಾ ಇದ್ದಾಳೆ. ನಿಜನಾಥ ನಿರ್ದಲ್ಲಿ ಮರಣ ಮಾದೊಡೆ ಪುಣ್ಯಂ ಅಜನಾದರಿಪನ್ ಅವನ ಕೂಡೆ ತನ್ನಂಗಮಂ ತ್ಯಜಿಸಿದೊಡೆ ವಿಧವೆಯಾದೊಡೆ ಸತಿಗೆ ಪಾತಕಂ ಬಂದಲ್ಲದಿರದು ಬಳಿಕ ಪ್ರಜೆಗಳಂ ಪಡೆದು ಸದ್ಗತಿಗೈದವೇಳ್ಪುದು ಇದು ರುಜುವಲ್ಲ. ಮಾನುಷ್ಯ ಮಾರ್ಗಮಿದಕ್ಕೆ ಆರದೆ ಭಜಿಸುವೆಂ ಧರ್ಮರಾಜನನು ಎಂದನಾ ತಂಗೆ ಕೊಡು ಮದುವೆಯಗೆನೆಂದಳು. ಅಪ್ಪ, ಪತಿ ಬದುಕಿರಬೇಕಾದ್ರೆ ನಾನು ಸತ್ರೆ ನನಗೆ ಮುತ್ತೈದೆತನದ ಸಾವು ಬಂದು ಪುಣ್ಯ ಬರುತ್ತೆ. ಅದಕ್ಕೆ ಬದಲಾಗಿ ನನಗಿಂತ ನನ್ನ ಪತಿ ಮೊದಲು ಸತ್ರೆ ನಾನು ಸಹಗಮನವನ್ನು ಮಾಡಿದರೆ ಬ್ರಹ್ಮನೇ ನನ್ನನ್ನು ಆಧರಿಸ್ತಾನೆ. ವಿಧವೆಯಾಗಿಯೇ ಉಳಿದ್ರೆ ಹೆಣ್ಣಿಗೆ ಪಾಪ ಬರದೇ ಇರೋದಿಲ್ಲ. 3ನೇದಾಗಿ ಮನ್ಮಥನ ಬಾಣಕ್ಕೆ ಒಳಗಾಗಿ ನಾನು ಬೇರೆ ಯಾರನ್ನಾದರೂ ಮದುವೆ ಆದರೆ ಅವರಲ್ಲಿ ಮಕ್ಕಳನ್ನ ಪಡೆದರೆ ನನಗೆ ಸದ್ಗತಿ ಖಂಡಿತ ಇರೋದಿಲ್ಲ. ಹೀಗೆ ಮನುಷ್ಯರಿಗೆ ಇರುವಂತಹ ದಾರಿ 3. ಆದ್ದರಿಂದ ನಾನು ಇದು ಯಾವುದನ್ನೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಮತ್ತು ಕೂಡ ನನ್ನ ನಿಶ್ಚಯವನ್ನು ಹೇಳ್ತೀನಿ ಕೇಳು. ಯಮಧರ್ಮರಾಜನನ್ನ ನಾನು ಭಜಿಸುತ್ತೇನೆ, ಅವನನ್ನ ಇಷ್ಟಪಡ್ತೇನೆ, ಅವನನ್ನ ಮದುವೆಯಾಗೋದಕ್ಕೆ ನಾನು ಒಪ್ಕೊಳ್ತೇನೆ. ನನ್ನನ್ನ ಅವನಿಗೆ ಕೊಟ್ಟು ಮದುವೆ ಮಾಡುವಂತ ಮಾಲಿನಿ ವೀರವರ್ಮನಿಗೆ ಹೇಳ್ತಾಳೆ. ಮೃತರಾದೊಡೆ ಅವನ ಪೊರೆಗೈದುವರ್ ಸುಕೃತ ದುಷ್ಕೃತವನಾತನೇ ಬಲ್ಲನು. ಅದರಿಂದೆ ತನಗೆ ರವಿಸುತನೇ ವರನಾದಪಂ ವ್ರತದಾನ ಜಪ ತಪದೊಳ್ ಆತನಂ ಮೆಚ್ಚಿಸುವೆನು. ಅತಿಶಯಮಿದೆನ್ನದಿರ್ ನಿನ್ನ ಪುಣ್ಯದ ಫಲಂ ಪ್ರತಿಕೂಲಮಾಗದು. ಎನಗಿನ್ನು ವೈವಸ್ವತಂಪತಿಯಾಗದಿರನು. ಅವನ ಕಾಯಮಂ ತಳೆದು ಜಸಬಡೆದ ಪೆಂ ತಾನೆಂದಳು. ತಂದೆ, ನಾನು ಸತ್ತರೆ ಯಮನ ಬಳಿಗೆ ಹೋಗ್ತೇನೆ. ಯಮ ಎಲ್ಲರ ಪಾಪ ಪುಣ್ಯಗಳನ್ನು ತಿಳಿದಂತಹ ವ್ಯಕ್ತಿ. ಆದ್ದರಿಂದ ವ್ರತ ದಾನ ಜಪಗಳಿಂದ ಅವನನ್ನು ನಾನು ಮೆಚ್ಚಿಸ್ತೇನೆ. ಅವನೇ ನನಗೆ ತಕ್ಕನಾದಂತಹ ವರ. ಇದನ್ನು ಅತಿಯಾಯಿತು ಅಂತ ಭಾವಿಸ್ಬೇಡ. ನೀನು ಮಾಡಿರುವಂತಹ ಪುಣ್ಯ ಕರ್ಮದಿಂದ, ನೀನು ಗಳಿಸಿರುವಂತಹ ಪುಣ್ಯದ ಫಲದಿಂದ ನನಗೆ ಅನುಕೂಲವೇ ಆಗತ್ತೆ, ನನಗೆ ವಿರೋಧ ಆಗೋದಿಲ್ಲ. ಯಮ ನನಗೆ ಪತಿಯಾಗದೆ ಇರೋದೇ ಇಲ್ಲ, ಇದರಿಂದ ಕೀರ್ತಿಶಾಲಿಯಾಗ್ತೇನೆ ಅಂತ ತನ್ನ ದೃಢವಾದಂತಹ ನಿರ್ಧಾರವನ್ನು ಮಾಲಿನಿ ತಂದೆಯ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಇಂತೆಂದು ಮಾಲಿನಿ ಮಹೀಪತಿಗೆ ವಿನಯದಿಂದ ಅಂತಸ್ಥಮಾಗಿಗ ಮನೋರಥವನೊರೆದು ಇನ್ನು ಸಂತತಂ ಬಿಡದೆ ನಾನಾ ವಿಧದ ಪುಣ್ಯಕರ್ಮಗಳಂ ನೀನೇ ರಚಿಸಿ ಎಂತಾದೊಡೆ ಆಂ ಧರ್ಮರಾಜಂಗೆ
ಮದುವೆಯಪ್ಪಂತೆ ಮಾಡೆಂದು ಕಾಲ್ಗೆರಗಿದೊಡೆ ತನುಜಯಂ ಸಂತೈಸಿ ತೊಡಗಿದಂ ಯಮಸೂಕ್ತದಿಂದೆ ವೈವಸ್ವತ ಪ್ರಾರ್ಥನೆಯನು. ಮಾಲಿನಿ ಮಹೀಮತಿಗೆ ಅತ್ಯಂತ ವಿನಯದಿಂದ ತನ್ನ ಹೃದಯದಲ್ಲಿ ಅಡಗಿರುವಂತಹ ಮನೋರಥವನ್ನು ಹೇಳ್ತಾಳೆ. ನೀನೇ ಅನೇಕ ಪುಣ್ಯಕರ್ಮಗಳನ್ನು ಮಾಡಿ ಹೇಗಾದರೂ ಯಮನನ್ನು ಒಪ್ಪಿಸು, ಅವನು ನನ್ನ ಪತಿಯಾಗುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆಗ ಮಾಲಿನಿಯನ್ನು ಸಮಾಧಾನ ಮಾಡಿ ವೀರವರ್ಮ ಯಮಸೂಕ್ತದಿಂದ ಆ ಯಮಧರ್ಮನನ್ನು ಆರಾಧಿಸಲು ಪ್ರಾರಂಭ ಮಾಡ್ತಾನೆ. ಅಂದು ಮೊದಲಾಗಿ ಮಾಲಿನಿ ದಿವಾರಾತ್ರಿಯೊಳ್ ಕುಂದದೆ ಕೃತಾಂತನಂ ನಾನಾ ವಿಧಾನಗಳಿಂದೆ ಪೂಜಿಸುತ್ತಿದ್ದಳು. ಅನ್ನೆಗಂ ದಿನ ದಿನಕ್ಕೆ ಯೌವನಂ ಪ್ರಬಲಮಾಗೆ ಇಂದು ವದನೆಯ ನೆನಹಿಗೊಳಗಾಗಿ ತರಣಿಜಂ ಬಂದು ಮೈದೋರದಿರೆ ಧರ್ಮದ ಸಹಾಯಕ್ಕೆ ಮುಂದುವರಿದು ಅಮರ ಮುನಿ ನಾರದಂ ತಿಳಿದನು ಈ ವೃತ್ತಾಂತಮಂ ಮನದೊಳು. ವೀರವರ್ಮನು ಕೂಡ ಯಮಸೂಕ್ತದಿಂದ ಆ ಯಮಧರ್ಮನನ್ನು ಆರಾಧನೆ ಮಾಡಲು ಪ್ರಾರಂಭಿಸ್ತಾನೆ. ಮಾಲಿನಿಯು ಕೂಡ ಅಂದಿನಿಂದ ಯಮನನ್ನು ಹಗಲೂ ರಾತ್ರಿ ತಪಸ್ಸು, ಪೂಜೆ, ಜಪ, ತಪ ಇತ್ಯಾದಿಗಳಿಂದ ಪೂಜಿಸ್ತಾ ಇದ್ದಾಳೆ. ದಿನದಿಂದ ದಿನಕ್ಕೆ ಅವಳ ಯೌವನವೂ ಕೂಡ ಹೆಚ್ಚುತ್ತಾ ಇದೆ. ಆದರೂ ಕೂಡ ಸೂರ್ಯಪುತ್ರನಾದ ಯಮ ಮಾತ್ರ ಈಕೆಯ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ. ಯಾವಾಗಲೂ ಕೂಡ ಧರ್ಮ ಕಾರ್ಯಕ್ಕೆ ಸಹಾಯ ಮಾಡುವಂತಹವನು ನಾರದ ಮಹರ್ಷಿಗಳು. ಈ ನಾರದ ಮಹರ್ಷಿಗಳಿಗೆ ಈ ವಿಷಯ ತಿಳಿಯಿತು. ಆಗ ಮಹರ್ಷಿಗಳು ಇವರ ಸಹಾಯಕ್ಕೆ ಬರ್ತಾ ಇದ್ದಾರೆ. ನಾರದ ಮುನೀಶ್ವರಂ ಕಾಲನಲ್ಲಿಗೆ ಬಂದು ವೀರವರ್ಮ ಕನೃಪನ ತನುಜೆ ಮಾಲಿನಿಯಂ ವಿಚಾರಿಸದೆ ಸುಮ್ಮನಿರ್ದಪರೇ ನೀಂ ಧರೆಯ ಮಾನವರನೊಲ್ಲದೆ ನಿನ್ನನೇ ಹಾರೈಸಿ ಪತಿಯಾಗಬೇಕೆಂದು ಭಜಿಸುವಳ್. ಚಾರಿತ್ರ ಗುಣಶೀಲ ಸತ್ಯಧರ್ಮಗಳಿಂ ಸಾರಸ್ವತಾಖ್ಯಪುರಮಂ ಪಾವನಂ ಗೈವಳು ಆಕೆಯಂ ವರಿಸೆಂದನು. ನಾರದ ಮಹರ್ಷಿಗಳು ಯಮನ ಬುಳಿಗೆ ಬಂದ್ಬಿಟ್ಟು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಭೂಲೋಕದಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಇದ್ದಾನೆ. ಅವಳ ಮಗಳು ಮಾಲಿನಿ. ಅವಳು ಸಾಮಾನ್ಯವಾದಂತಹ ಹೆಣ್ಣಲ್ಲ. ಅವಳು ಚಾರಿತ್ರ್ಯ, ಶೀಲ, ಸತ್ಯ, ಧರ್ಮ ಇವುಗಳಿಂದ ಕೂಡಿ ಆ ನಗರವನ್ನೇ ಬೆಳಗಿಸ್ತಾ ಇದ್ದಾಳೆ, ಪುನೀತಗೊಳಿಸ್ತಾ ಇದ್ದಾಳೆ, ಪಾವನಗೊಳಿಸ್ತಾ ಇದ್ದಾಳೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಭೂಲೋಕದ ಮನುಷ್ಯರನ್ನ ಒಪ್ಪದೆ ನಿನ್ನನ್ನೇ ಮದುವೆಯಾಗಬೇಕು ಅಂತ ತದೇಕ ಚಿತ್ತದಿಂದ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದಾಳೆ, ಅನವರತವೂ ಕೂಡ. ನೀನು ಅವಳನ್ನು ವಿಚಾರಿಸ್ತಾ ಇಲ್ಲ, ನೀನು ಸುಮ್ಮನೆ ಇದ್ದೀಯಲ್ಲ, ಈಗ ಹೋಗು ಅವಳನ್ನು ವಿಚಾರಿಸು, ಅವಳನ್ನು ವರಿಸು ಅಂತ ನಾರದ ಮಹರ್ಷಿಗಳು ಯಮನಿಗೆ ಹೇಳ್ತಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.